ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಭೇಟಿ ರಘುಬರ್ ಮಾತು ಸಬ್ ಕರಿ ಪ್ರಬೋಧು ಪರಿತೋಷ ಅಂಬ ಈಸ್ ಆಧೀನ ಜಗು ಕಾಹು ನದೇಯಿಯ ದೋಷು ಗುರತಿಯ ಪದ ಬಂದೆ ದುಹು ಭಾಯಿ ಸಹಿತ ವಿಪ್ರತಿಯ ಜೇ ಸಂಗ ಆಯಿ ಗಂಗ ಗೌರಿ ಸಮ ಸಬ सनमानी देही असीस मुदित मृदु बानी गही पद लगे सुमित्रा अंका जनु भेंटी संपति अति रंका पुनि जननी चरणनी दोऊ भ्राता परे प्रेम व्याकुल सब गाता अति अनुराग अंब उरलाये नयन स्नेह सलिल अनहवाये तेहि अवसर कर हर्ष बिषादु किमि कभी कहाई मूक जिमि स्वादु मिली जननी ही सानुज रघुरावु गुरु सन कहेवु की धारिय पाऊं पुरजन पाई मुनीस नियोगु जल थल तकी तकी उतरेवु लोगु. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಮೊದಲು ಕೈಕೆಯನ್ನ ಭೇಟಿಯಾಗಿ ಅವಳ ಕಾಲಿಗೆ ನಮಸ್ಕಾರ ಮಾಡಿ, ಇದೆಲ್ಲ ಕಾಲ ಕರ್ಮ ವಿಧಿ ವಿಪರೀತದಿಂದ ಆಗಿರುವಂಥ ದೋಷಮ್ಮ ಅಂತಂದ್ಬಿಟ್ಟು ಸಮಾಧಾನ ಪಡಿಸ್ತಾನೆ. ಯಾಕೆ ಅಂತಂದರೆ ಅವಳು ಎಷ್ಟು ಪ್ರೀತಿಸ್ತಾಳೆ ತನ್ನನ್ನು ಅಂತ ಅವನಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ಇದಕ್ಕೆಲ್ಲ ನೀನೆಲ್ಲ ಕಾರಣ, ನೀನೇನು ಯೋಚನೆ ಮಾಡಬೇಡ, ಮನಸ್ಸಲ್ಲಿ ಏನೇ ಒಂದು ಕೊರಗನ್ನು ಇಟ್ಕೋಬೇಡ, ನೀನು ನಾನು ಮಾಡಿದ್ದೀನಿ ಅನ್ನುವಂಥ ಪಶ್ಚಾತ್ತಾಪ ಕೂಡ ನೀನು ಪಡಬೇಡ, ಏನೂ ಯೋಚನೆ ಮಾಡಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ. ಆಮೇಲೆ ಶ್ರೀ ರಘುನಾಥ ಏನು ಮಾಡ್ತಾನೆ, ಇನ್ನು ಉಳಿದ ಎಲ್ಲ ತಾಯಂದರನ್ನು ಕೂಡ ಭೇಟಿಯಾಗಿ ಅವರಿಗೆ ವಂದನೆ ಮಾಡಿ ಅವರನ್ನು ಕೂಡ ಸಮಾಧಾನಗೊಳಿಸ್ತಾನೆ. ಅಂದರೆ ಅವರು ನಮ್ಮ ಮಕ್ಕಳು ಕಾಡಿಗೆ ಹೊರಟೋಗಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾರಲ್ಲ, ಅದಕ್ಕೆ ಅವರನ್ನು ಕೂಡ ಸಮಾಧಾನ ಮಾಡಿಸ್ತಾನೆ. ಆಮೇಲೆ ಅಮ್ಮ, ಈ ಜಗತ್ತೆಲ್ಲವೂ ಕೂಡ ಈಶ್ವರಾಧೀನ, ಈಶ್ವರನ ಅಧೀನದಲ್ಲಿದೆ. ನಡೆದ ಘಟನೆಗಳ ಬಗ್ಗೆ ನಾವು ಯಾರನ್ನೂ ಕೂಡ ದೂಷಿಸಬಾರ್ದು. ಅಂದರೆ ಭಗವಂತ ಏನು ಅಂದ್ಕೊಂಡಿರ್ತಾನೋ ಆ ಕಾರ್ಯಗಳಲ್ಲಿ ನಡೀತಾ ಇರುತ್ತೆ. ನಾವು ಬರೀ ಬೊಂಬೆಗಳು ಮಾತ್ರ, ಅವನು ಸೂತ್ರಧಾರ ಅಂತ ಹೇಳ್ತಾರಲ್ಲ ಈಗ, ಆ ರೀತಿ ಅವರಿಗೆ ಹೇಳಿ ಸಮಾಧಾನ ಮಾಡಿಸ್ತಾ ಇದ್ದಾನೆ. ಯಾರನ್ನೂ ದೂಷಿಸಬಾರ್ದು ಇಲ್ಲಿ ಅಂತಂದ್ಬಿಟ್ಟು. ಆಮೇಲೆ ರಾಮ ಲಕ್ಷ್ಮಣ ಇಬ್ಬರು ಕೂಡ ಗುರುಪತ್ನಿಯಾದಂಥ ಅರುಂಧತಿಗೆ ಮತ್ತು ಅವರ ಜೊತೆ ಬಂದಿರುವಂಥ ಇನ್ನೂ ಬೇಕಾದಷ್ಟು ಬ್ರಾಹ್ಮಣ ಮುತ್ತೈದೆಯರು ಇರ್ತಾರಲ್ಲ, ಅವರಿಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡಿ ಅವರನ್ನು ಗಂಗೆ ಗೌರಿಯರ ಹಾಗೆ ಗೌರವದಿಂದ ನೋಡಿ ಸಂತೈಸ್ತಾರೆ. ಅವ್ರನ್ನೂ ಕೂಡ ಸಮಾಧಾನ ಪಡಿಸ್ತಾರೆ. ಅವರೆಲ್ಲರೂ ಕೂಡ ಆನಂದಿತರಾಗಿ ಕೋಮಲ ವಾಣಿಯಿಂದ ಇಬ್ಬರನ್ನು ಕೂಡ ಆಶೀರ್ವಾದ ಮಾಡ್ತಾರೆ. ಆಮೇಲೆ ಅಣ್ಣ ತಮ್ಮಂದ್ರಿಬ್ಬರೂ ಕೂಡ ಸುಮಿತ್ರಾದೇವಿಯ ಚರಣಗಳಿಗೆ ವಂದನೆ ಮಾಡಿ ಪಕ್ಕದಲ್ಲಿ ಹೋಗಿ ಕೂತ್ಕೊಳ್ತಾರೆ. ದಟ್ಟ ದರಿದ್ರನಿಗೆ ಅತುಲೈಶ್ವರ್ಯ ಸಿಕ್ಕದಷ್ಟು ಆನಂದ ಅವ್ರಿಗಾಗುತ್ತೆ. ಅಂದರೆ ಏನೂ ಇಲ್ಲದೆ ತಿನ್ನೋದಕ್ಕೆ ಊಟನೂ ಇರಲ್ಲ, ಬಟ್ಟೆನೂ ಇರಲ್ಲ, ಅಷ್ಟು ದರಿದ್ರನಾಗ್ಬಿಟ್ಟಿರ್ತಾನೆ. ಅಂಥವನಿಗೆ ಒಂದೇ ಸರಿ ಐಶ್ವರ್ಯ ಬಂದರೆ ಎಷ್ಟು ಆನಂದ ಆಗುತ್ತೋ ಅಷ್ಟು ಆನಂದ ಈಗ ತಾಯಿಯಂದ್ರಿಗೆಲ್ಲ ಆಗ್ತಾಯಿದೆ. ಯಾಕಂದರೆ ಐಶ್ವರ್ಯನೇ ನಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡಿದೆ ಅಂದರೆ ಇಷ್ಟು ದಿವಸ ಇವ್ರನ್ನ ಬಿಟ್ಟಿದ್ದಿದ್ದು ಅವ್ರಿಗೇನೋ ಒಂಥರ ಏನೂ ಇಲ್ಲ ನಮ್ಮ ಹತ್ರ ಅನ್ನೋ ಹಾಗಿತ್ತು. ಈಗ ಇವರು ಹೋಗಿ ಕೂತ್ಕೊಂಡಿದ್ದ ತಕ್ಷಣ ಅವ್ರ ಪಕ್ಕದಲ್ಲಿ ಐಶ್ವರ್ಯನೇ ಸಿಕ್ಕದಷ್ಟು ಅವ್ರಿಗೆ ಸಂತೋಷ ಆಗ್ತಾ ಇದೆ. ಮತ್ತು ಆ ಸೋದರರಿಬ್ಬರೂ ಕೂಡ ಕೌಸಲ್ಯೆಯ ಚರಣಗಳಿಗೆ ನಮಸ್ಕಾರ ಮಾಡ್ತಾರೆ. ಪ್ರೇಮ ಅನುರಾಗದಿಂದ ಅವರ ಶರೀರಗಳೆಲ್ಲ ಶಿಥಿಲವಾಗುತ್ತೆ. ಇದೆಲ್ಲ ಭಾವನೆಗಳಿಗೆ ಸಂಬಂಧಪಟ್ಟಿರೋದು. ಯಾರಿಗೆ ಎಷ್ಟರ ಮಟ್ಟಿಗೆ ಆ ಭಾವನೆಯನ್ನು ಗ್ರಹಿಸ್ಕೊಳ್ಳುವಂಥ ಒಂದು ಕೆಪಾಸಿಟಿ ಇರುತ್ತೋ ಅಷ್ಟು ಅವರು ಗ್ರಹಿಸ್ಕೊಳ್ತಾರೆ. ಈಗ ನಾವು ಕೇಳಿದಾಗ ಕೆಲವೊಬ್ಬರಿಗೆ ಏನು ಸಾಮಾನ್ಯವಾಗಿ ಅನಿಸುತ್ತೆ, ಇನ್ನೂ ಕೆಲವರು ಭಾವಕ್ಕೆ ಒಳಗಾಗ್ತಾರೆ. ಅಂದರೆ ಅದ್ರ ಫೀಲಿಂಗ್ ಏನಿದೆಯೋ ಅದನ್ನು ಅನುಭವಿಸ್ತಾರೆ ಅವರು. ಅದರ ಡೀಪ್ ಎಷ್ಟಿರುತ್ತೋ, ಅಂದರೆ ಅವ್ರು ಎಷ್ಟರ ಮಟ್ಟಿಗೆ ಅದನ್ನು ಅನುಭವಿಸೋದಕ್ಕಾಗುತ್ತೋ ಅಷ್ಟು ಮಟ್ಟಿಗೆ ಅವ್ರು ಫೀಲ್ ಮಾಡ್ಕೊಳ್ತಾರೆ. ಇಲ್ಲಿ ತಾಯಿ ಮತ್ತು ಮಕ್ಕಳ ಸಂಬಂಧ ಏನು, ಎಷ್ಟು ಪ್ರೀತಿಯಿಂದ ಒಂಥರ ಕೋಮಲವಾಗಿ ಬೆಳೆದಿರುವಂಥ ರಾಮ ಈಗ ಕಾಡಲ್ಲಿ ಬಂದಿರುವಂಥ ಒಂದು ಪರಿಸ್ಥಿತಿ ಬಂದಿದೆ ಅಂತಂದಾಗ ತಾಯಂದ್ರಿಗೆಲ್ಲ ತುಂಬ ನೋವಾಗುತ್ತೆ. ಅದರಲ್ಲೂ ಕೌಸಲ್ಯಾದೇವಿಗೆ ನಾಳೆ ನನ್ನ ಮಗನ ರಾಜ್ಯಾಭಿಷೇಕ ಆಗುತ್ತೆ ಅಂತ ಅವಳು ಸಂತೋಷದಿಂದ ಇದ್ಲು. ಅಂಥ ಸಂದರ್ಭದಲ್ಲಿ ಕಾಡಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಬಂತಲ್ಲ ಅಂತ ಅವಳಿಗೆ ಯೋಚನೆ ಇರುತ್ತಲ್ಲ.
ತುಂಬ ನೋವಾಗಿರುತ್ತೆ ಅವಳಿಗೆ. ಸೊ ಈಗ ಮಗನನ್ನು ನೋಡಿದ ತಕ್ಷಣ ಅವಳಿಗೆ ತುಂಬ ಸಂತೋಷ ಆಗಿ ಹೆಚ್ಚಾಗಿ ಆ ಪ್ರೀತಿ ಆ ರಾಮ ಮತ್ತು ಲಕ್ಷ್ಮಣರನ್ನು ಎದೆಗೆ ಅಪ್ಕೊಳ್ತಾಳೆ. ಪ್ರೇಮಾಂಬುವಿನಲ್ಲಿ ಅವರು ಮಿಂದು ಹೋಗ್ತಾರೆ. ಅಂದರೆ ಆ ಪ್ರೀತಿ ಅನ್ನುವಂತಹ ಒಂದು ಕಡಲಲ್ಲೇ ಅವರು ಮುಳುಗು ಹೋಗ್ತಾ ಇದ್ದಾರೆ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ, ಮೂಗನು ಸವಿಯನ್ನು ಹೇಗೆ ವರ್ಣಿಸಲಾರನೋ ಹಾಗೇ ಆಗಿನ ಒಂದು ಹರ್ಷ ವಿಷಾದಗಳನ್ನು ಕವಿ ಹೇಗೆ ತಾನೇ ವರ್ಣನೆ ಮಾಡೋದಕ್ಕಾಗುತ್ತೆ. ಇಲ್ಲಿ ತುಳಸಿದಾಸರು ಒಂದು ಎಕ್ಸಾಂಪಲ್ ಉಪಮಾನವನ್ನು ಕೊಟ್ಟು ಹೇಳ್ತಾ ಇದ್ದಾರೆ, ನಾನೊಬ್ಬ ಕವಿ, ಈಗ ಒಬ್ಬ ಮೂಗ ಏನೋ ಒಂದು ಸ್ವೀಟ್ ತಿಂದಿರ್ತಾನೆ ಅಂತ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಅದರ ಸವಿ, ಆದರೆ ಅವ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತಾ? ಏನೋ ಕೈ ಕಾಲು ಆಡಿಸಿ ಏನೋ ತೋರಿಸ್ತಾನೆ, ಆದರೆ ಅದರಿಂದ ನಮಗೆ ಗೊತ್ತಾಗಲ್ಲ ಅಲ್ವಾ. ಅವ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ಗೊತ್ತಾಗುತ್ತೆ, ಆದರೆ ಮೂಗ ಏನು ಸವಿಯನ್ನು ಸವಿದ್ರೂ ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ವೋ, ವರ್ಣನೆ ಮಾಡೋದಕ್ಕಾಗಲ್ವೋ, ಅದೇ ರೀತಿ ಆಗ ಅಲ್ಲಾದಂತಹ ಒಂದು ಹರ್ಷ ವಿಷಾದಗಳು ಏನಿದೆಯೋ ಅದನ್ನು ನಾನು ಒಂದು ಸಾಮಾನ್ಯ ಕವಿ ನಾನು ಹೇಗೆ ತಾನೇ ವರ್ಣನೆ ಮಾಡಬಲ್ಲೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಕೌಸಲ್ಯ ದೇವಿಯ ದರ್ಶನವನ್ನು ಮಾಡಿದ್ಮೇಲೆ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಗುರು ವಸಿಷ್ಠರನ್ನ ತಮ್ಮ ಆಶ್ರಮಕ್ಕೆ ಬರಮಾಡಿಕೊಳ್ತಾರೆ. ಆಮೇಲೆ ವಸಿಷ್ಠ ಮುನಿಗಳ ಆಜ್ಞೆಯಂತೆ ಏನು ಮಾಡ್ತಾರೆ, ಅಯೋಧ್ಯ ವಾಸಿಗಳೆಲ್ಲರೂ ಕೂಡ ಎಲ್ಲಿ ನೀರು ಮತ್ತು ಇರೋದಕ್ಕೆ ಒಳ್ಳೆ ಜಾಗ ಇದೆಯೋ ಅಂಥ ಸೌಕರ್ಯ ಎಲ್ಲಿದೆಯೋ ಅದನ್ನು ನೋಡಿಕೊಂಡು ಅಲ್ಲಿ ಬೀಡು ಬಿಟ್ರು ಅಂತಂದರೆ ಎಲ್ಲರೂ ಕೂಡ ಅಲ್ಲಿ ಹೋಗಿ ತಂಗ್ತಾರೆ. ಅಂದರೆ ಅಲ್ಲಿ ವಾಸ ಮಾಡೋದಕ್ಕೆ, ಅಂದರೆ ಈಗ ಒಂದು 3-4 ದಿವಸ ಆದರೂ ಇರ್ತಾರಲ್ವ, ಅದಕ್ಕೇನೇನೆಲ್ಲ ವ್ಯವಸ್ಥೆ ಬೇಕೋ, ನೀರು ಮತ್ತು ಇರೋದಕ್ಕೆ ಫಲ ಪುಷ್ಪ ಹಣ್ಣು ಇದು ಎಲ್ಲ ಸಿಗುವಂಥ ಒಂದು ಜಾಗ, ಒಳ್ಳೆ ಜಾಗವನ್ನು ನೋಡಿ ಎಲ್ಲರೂ ಕೂಡ ಸೆಟ್ಲ್ ಆಗ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.